सिद्धिप्रदायकाय गुरु ब्रह्मा गुरु विष्णु गुरुदेवो महेश्वर गुरु ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವ ನಮಸ್ಕಾರಗಳು. ಈ ಬಾರಿಯ ಮಹಾಶಿವರಾತ್ರಿಯು ಬ್ರಹ್ಮಾಂಡ ಶಕ್ತಿಗಳು ಜಾಗೃತಗೊಳ್ಳುವ ರಾಶಿ ಚಕ್ರದ ಮೊದಲ ರಾಶಿ ಮೇಷರಾಶಿಯವರಿಗೆ ಈ ಶಿವರಾತ್ರಿಯು ಶಿವನ ಕೃಪೆಯಿಂದಾಗಿ ಜೀವನದ ಸಕಲ ರಂಗಗಳಲ್ಲಿ ಎಂತಹ ಬದಲಾವಣೆಗಳು ಇರುತ್ತದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡುತ್ತಿದ್ದೇನೆ. ಈ ವಿಡಿಯೋವನ್ನು ನೋಡೋಕ್ಕಿಂತ ಮುಂಚೆ ಈ ವಿಡಿಯೋನ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಈ ಮೇಷರಾಶಿಯ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ವ್ಯಾಪಾರಸ್ಥರಿಗೆ ಈ ಒಂದು ಮಹಾಶಿವರಾತ್ರಿಯು ಲಾಭದಾಯಕವಾದ ವಿಚಾರ ಇದೆ. ನೀವು ಹೊಸ ಉದ್ಯಮ ಹೊಸ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡೋ ಹಾಗಿದ್ರೆ ಶಿವನ ಆಶೀರ್ವಾದದಿಂದ ಇದು ಒಂದು ಒಳ್ಳೆಯ ಸಮಯ, ಮುಂದುವರಿಯಿರಿ. ಈ ಹಿಂದೆ ಸ್ಥಗಿತವಾಗಿರುವಂತಹ ಕೆಲಸಗಳು ಪುನರಾರಂಭಗೊಳ್ಳುತ್ತದೆ. ಯಾರಿಗೆಲ್ಲ ಕಬ್ಬಿಣ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ತುಂಬ ಅಭಿವೃದ್ಧಿಯ ವಿಚಾರಗಳು ಕಂಡುಬರುತ್ತವೆ. ಹಾಗೆ ರಿಯಲ್ ಎಸ್ಟೇಟ್ ಅವರಿಗೂ ಕೃಷಿಯವರಿಗೂ ಲಾಭದಾಯಕ ಅಂಶಗಳು ಇದೆ. ಶಿವನಿಗೆ ಬೆಲ್ಲದ ನೈವೇದ್ಯವನ್ನು ಅರ್ಪಿಸುವುದರಿಂದ ಒಳ್ಳೆಯದಾಗುವಂಥ ವಿಚಾರವಿದೆ. ಇನ್ನು ವೃತ್ತಿ ಹಾಗೂ ಆರ್ಥಿಕದ ವಿಷಯದ ಬಗ್ಗೆ ನೋಡೋ ಹಾಗಿದ್ರೆ ಕೆಲಸದ ವಿಚಾರದಲ್ಲಿ ಮೇಲಾಧಿಕಾರಿಗಳಿಗೆ ಮೆಚ್ಚುಗೆಯ ಪಾತ್ರರಾಗಿರ್ತೀರಿ. ನಿಮ್ಮ ಕಾರ್ಯಕ್ಷಮತೆ ತುಂಬ ಹೆಚ್ಚಾಗುತ್ತದೆ. ಇನ್ನು ಆರ್ಥಿಕ ಸ್ಥಿತಿ ಸದೃಢವಾಗಿರುತ್ತದೆ. ಹಳೆಯ ಒಂದು ಸಾಲದ ದಾರಿ ಮುಕ್ತಿಗೊಳ್ಳುತ್ತದೆ. ಶನಿ ಹಾಗೂ ಮಂಗಳ ಒಂದು ಗ್ರಹದ ಒಂದು ನೇರ ದೃಷ್ಟಿ ಇರೋದರಿಂದ ಹೂಡಿಕೆಯ ವಿಚಾರದಲ್ಲಿ ಸ್ವಲ್ಪ ಕಣ್ಗಾವಲಾಗಿ ಇರಬೇಕಾಗುತ್ತೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಆರೋಗ್ಯದ ವಿಷಯದಲ್ಲಿ ಸಮಯ ಉತ್ತಮವಾಗಿದೆ. ಹಳೆಯ ಕಾಯಿಲೆಗಳಿಂದ ಗುಣಮುಖರಾಗುವಂತಹ ಸೂಚನೆ ಈ ಮಹಾಶಿವರಾತ್ರಿಯಲ್ಲಿದೆ. ಅತಿಯಾದ ಕೋಪ ಸಿಟ್ಟು ಮಾಡಿಕೊಳ್ಳೋದ್ರಿಂದ ರಕ್ತದ ಒತ್ತಡದ ಒಂದು ವಿಚಾರ ಕಂಡುಬರುತ್ತದೆ. ಈಶ್ವರನ ಧ್ಯಾನದಿಂದಾಗಿ ಮಾನಸಿಕವಾದ ಶಾಂತಿಯನ್ನು ಪಡೆಯಿರಿ. ಇನ್ನು ಪ್ರೀತಿ ಹಾಗೂ ಕುಟುಂಬದ ಬಗ್ಗೆ ನೋಡೋ ಹಾಗಿದ್ರೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿಬರುತ್ತದೆ. ನಿಮ್ಮ ಸಂಗಾತಿಯ ಬೆಂಬಲದಿಂದ ಹಿರಿಯರ ಒಂದು ಆಶೀರ್ವಾದ ಸಿಗುತ್ತದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತದೆ. ಕುಟುಂಬದೊಂದಿಗೆ ಶಿವನ ಒಂದು ದರ್ಶನ ಮಾಡಿ ಕುಟುಂಬದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡುಬರುತ್ತದೆ. ಮೇಷರಾಶಿಯವರು ಮಹಾಶಿವರಾತ್ರಿಗೆ ಈ ಕ್ರಮಗಳನ್ನು ಅನುಸರಿಸಿ ಶಿವಲಿಂಗಕ್ಕೆ ಜೇನುತುಪ್ಪ ಹಾಗೂ ಗಂಗಾಜಲದಿಂದ ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡಿ ಓಂ ನಮಃ ಶಿವಾಯ ಅಂತ ಮಂತ್ರವನ್ನು ಪಠಿಸಿ ಬಿಲ್ಪತ್ರೆಯನ್ನು ಅರ್ಪಿಸಿ. ನಿರ್ಗತಿಗರಿಗೆ ಹಾಗೂ ಬಡವರಿಗೆ ಕೆಂಪು ಪದಾರ್ಥ ಕೆಂಪು ಆಹಾರವನ್ನು ದಾನ ಮಾಡೋದು ಶ್ರೇಷ್ಠ. ಇದಾಗಿತ್ತು ಈ ಒಂದು ಶಿವರಾತ್ರಿಯ ಮೇಷರಾಶಿಯ ಭವಿಷ್ಯ. ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ. ಮೇಷರಾಶಿಯವರ ಒಂದು ಬದುಕಿನಲ್ಲಿ ಶಿವನ ಕೃಪೆ ಸದಾಕಾಲ ಇರಲಿ. ಧನ್ಯವಾದಗಳು. ಹಾಗೂ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿ ಕೊಡಿ ಅಥವಾ ಈ ನಂಬರಿಗೆ ಕರೆ ಮಾಡಿ.